ವರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ದಸರಾ ಗೊಂಬೆಗಳು ನಮ್ಮನೇಲಿಟ್ಟು 18 ವರ್ಷ ಆಯ್ತು. ನೀವೇ ಇಟ್ಟು ಪೂಜೆ ಮಾಡಿ. ರೋಷಿಣಿ ದಿತ್ಯ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈತಭ ಭಂಜಿನಿ ಕೈತಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಐಶತ ಖಂಡ ವಿಖಂಡಿತ ರುಂಡ ವಿತುಂಡಿತ ಶುಂಡ ಗಜಾಧಿಪತೆ ರಿಪು ಗಜ ಗಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾತಿತ ಖಂಡ ವಿಪಾತಿತ ಮುಂಡ ಭಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಐರಣ ದುರ್ಮದ ಶತ್ರುವಧೋದಿತ ದುರ್ಧರ ನಿರ್ಜರ ಶಕ್ತಿ ಮೃತೆ ಚತುರ ವಿಚಾರ ಧುರೀಣ ಮಹಾಶಿವ ಧೂತ ಕರತ ಪ್ರಮಥಾಧಿಪತೆ ದುರಿತ ದುರೀಹ ದುರಾಶಯ ದುರ್ಮ ವಿಧಾನವ ದೂತ ಕೃತಾಂತ ಮತೆ ಜಯ ಜಯ ಹೇ ಮಹಿಷಾಸುರ ಯಾಕೆ ಅಳ್ತಿದ್ದೀರಾ? ರಮ್ಯ ಕಪರ್ದಿನಿ ಇದು ದುಃಖದ ಕಣ್ಣೀರಲ್ಲಮ್ಮ, ಸಂತೋಷದ ಆನಂದ ಬಾಷ್ಪ. ಸಿರಿ ಅತ್ತೆ ತೀರ್ಕೊಂಡಾಗಿಂದ ಈ ಮನೆಯಲ್ಲಿ ಹಬ್ಬದ ವಾತಾವರಣ ಕಂಡೇ ಇರಲಿಲ್ಲ. ನೀನಿವತ್ತು ಮರುಜೀವ ತುಂಬಿದ್ಯಮ್ಮ. ಎಷ್ಟು ವರ್ಷಗಳು ಬರಡಾಗಿದ್ದ ಈ ಮನೆ ಇವತ್ತು ಹಸರಾದಂಗೆ ಕಾಣಿಸ್ತಾ ಇದೆಯಮ್ಮ. ಇದಕ್ಕೆಲ್ಲ ನೀನೇ ಕಾರಣ. ಎಷ್ಟು ಕೈ ಮುಗಿದ್ರೂ ಸಾಲದು. ಭಗವಂತನ ಅನುಗ್ರಹ ಇಲ್ಲದೆ ಈ ಸೃಷ್ಟಿನಲ್ಲಿ ಒಂದು ಹುಲ್ಕಡ್ಡಿನೂ ಆಡಲ್ಲ. ಅಂಥದ್ರಲ್ಲಿ ನಿಮ್ಮನೇಲಿ ಇಷ್ಟು ದಿನ ಹಬ್ಬ ನಿಂತಿತ್ತು ಅಂದರೆ ಎಲ್ಲೋ ಏನೋ ದೋಷ ಆಗಿತ್ತು ಅನ್ಸುತ್ತೆ. ಇವತ್ತು ಅದು ಪರಿಹಾರ ಆಗಿದೆ. ಇನ್ಮೇಲೆ ನಿಮಗೆ ಒಳ್ಳೆಯದೇ ಆಗುತ್ತೆ. ನೀನು ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕಮ್ಮ. ಆದರೆ ಒಂದು ಮಾತು ಮಾತ್ರ ನಿಜ, ಇವತ್ತು ನಮಗೆ ಇನ್ನೂ ಮಗಳು ಸಿಕ್ಬಿಟ್ಲು. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಆದಷ್ಟು ಬೇಗ ನೀನು ಪೂಜೆ ಮಾಡೋ ಥರ ಆಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಪಲ್ಲವಿ, ಎಲ್ರಿಗೂ ಪ್ರಸಾದ ಕೊಡಮ್ಮ. ಹಾ ಅಮ್ಮ. ಮೈನಾ, ಅಲ್ಲೇನಮ್ಮ ಮಾಡ್ತಿದ್ಯಾ? ಬಾಯಿಲ್ಲಿ. ಮೈನಾ, ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ಯವ್ವ. ನಾನಾ? ಮೈನಾಕ್ಕ, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ದಿನದಿಂದ ನಡೆದೇ ಇರೋ ಪೂಜೆ ಇವತ್ತು ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಿದ್ದೀರಾ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಯಾಕಿಷ್ಟು ಸಂತೋಷವಾಗಿದ್ದೀರಾ ಅಂತ ನನಗೆ ಗೊತ್ತಾಯ್ತಿಲ್ಲ. ಏನಮ್ಮ ನೀನು ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದಿರೋ ಥರ ನಿಂತ್ಕೊಂಡಿದ್ಯಾ? ನಾನೇನು ಮಾಡಿದೆ? ಗೊತ್ತಾಯ್ತು ಬಿಡು. ಬಲ್ಗೈಲ್ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರೆ. ಹಾಗೆ ನೀನು ಅಂಥದ್ದೇ ಸ್ವಭಾವದವಳು.
ಮನೆ ಮಗಳಾಗಿ ಪೂಜೆ ಮಾಡಿದ್ರು ನಾವೆಲ್ಲ ಹೊರಗಿನವ್ರ ಥರ ನೋಡ್ತಾ ಇದ್ದೀವಿ ಅಂತ ತಾನೇ ನಿನ್ನ ಪ್ರಶ್ನೆ? ಹಾಗೇನೂ ಇಲ್ಲಮ್ಮ, ನೀನು ಈ ಮನೆ ಮಗಳೇ. ಇವತ್ತು ನಿನ್ನಿಂದ ನಮಗೆಲ್ಲ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಿನ್ಗೆ ಏನ್ ಕೊಟ್ರೂ ಕಡಿಮೆನೆ. ಹಾ 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 ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದಮ್ಮ. ಮೈನಾ ಬಾಮ್ಮ. ನಿಜಾನಾ? ಏನಜ್ಜಿ? ನಿನ್ ನಾಡಿ ಮಿಡಿತ ಹೇಳ್ತಾ ಇರೋದು ಸತ್ಯ ತಾನೇ? ಅಜ್ಜಿ, ನೀವ್ ಏನು ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಯ್ತಿಲ್ಲ. ಏನೂ ಅರ್ಥ ಆಗದೆ ಇದ್ದೋಳು ಕೈನ ಯಾಕೆ ಕಿತ್ಕೊಂಡೆ? ಅದು ಒಂದು ಕಾಲದಲ್ಲಿ ನಾನು ಸೂಲ್ಗಿತ್ತಿ ಆಗಿದ್ದೋಳು. ಸುತ್ತ ಹಳ್ಳೀಲಿ ಯಾರಿಗೆ ಹೆರಿಗೆ ಮಾಡಿಸ್ಬೇಕಾದ್ರೂ ನನ್ನನ್ನೇ ಕರೆಯೋರು. ಇದುವರೆಗೂ ಲೆಕ್ಕ ಇಲ್ದಿರೋಷ್ಟು ಹೆರಿಗೆ ಮಾಡಿಸಿದ್ದೀನಿ. ಅಂಥದ್ರಲ್ಲಿ ನಿನ್ನ ನಾಡಿ ಮಿಡಿತ ನಂಗೆ ಗೊತ್ತಾಗೋದಿಲ್ವಾ? ನಿಜ ಹೇಳು. ಹೌದು ಅಜ್ಜಿ. ಅಂದ್ರೆ ಇದಕ್ಕೆಲ್ಲ ಕಾರಣ ನಿನ್ ಜೊತೆ ಬಂದಿದ್ದಾನಲ್ಲ ಆ ಧ್ರುವನ? ಇಲ್ಲ ಅಮ್ಮ, ಇಲ್ಲ. ಇದಕ್ಕೆ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಏನು ಹೇಳ್ತಾ ಇದ್ಯಮ್ಮ? ಹೌದು ಅಮ್ಮ, ಇದು ಹೆಂಗಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನಾನ್ ಮಾಡ್ತಾ ಇರೋ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತೀವ್ನಿ. ನನ್ ಕನ್ಯೆ ಇಲ್ಲ, ಅದಕ್ಕೆ ಆಗ್ಲೇ ನನ್ ಕಲ್ಶ ಹೊರಲ್ಲ ಅಂತ ಹೇಳಿದ್ದು. ಆದ್ರೆ ನಾನ್ ಹಿಂಗ್ ಕಲ್ಶ ತಂದೆ ಪೂಜೆ ಮಾಡ್ದೆ ಸತ್ಯವಾಗ್ಲೂ ನನಗ್ ಗೊತ್ತಿಲ್ಲಮ್ಮ. ಅಂದ್ರೆ ಅಂದ್ರೆ ನನ್ನ ಜೀವನದಲ್ಲಿ ಏನ್ ನಡೀತೈತೆ ಅಂತಾನೆ ನನಗೆ ಅರ್ಥ ಆಯ್ತಿಲ್ಲ. ನನ್ಗೆಲ್ಲ ಅರ್ಥ ಆಯ್ತಮ್ಮ. ಮೈಲ್ಗೆ ಅನ್ನೋದು ದೇಹಕ್ಕೆ ಹೊರತು ಮನ್ಸಿಗಲ್ಲಮ್ಮ. ನೀನು ಮನ್ಸಿನಲ್ಲಿ ಇನ್ನೂ ಕನ್ಯೇನೆ. ಆ ತಾಯಿನೇ ನಿನ್ನನ್ನು ಮೆಚ್ಕೊಂಡ್ಮೇಲೆ ನಮ್ದೇನಿದೆ ಹೇಳು? ಅರ್ಥ ತುಂಬಾನೇ ಇದೆ. ನಿಂಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಬರ್ತೀನಿರು. ಅಜ್ಜಿ, ಏನಿದೆಲ್ಲ? ಇದನ್ನ ನಾನು ಪ್ರೀತಿಯಿಂದ ಕೊಡ್ತಾ ಇರೋದು. ಸಣ್ಣ ನೆನಪಿನ ಕಾಣಿಕೆ.